ನಮಸ್ತೆ. ಇದು ಕೊರೋನಾ ಸಮಯದೊಳಗೆ ಬರೆದಂಥ ಒಂದು ಕವಿತೆ ನೋಡ್ರಿ. ಸಾಗರದಾಚೆ ಎಲ್ಲೋ ಕಳೆದು ಹೋದವರು ಬರಲೇಬೇಕಿದೆ ಸಾಗರದೀಚೆ ಬೇರುಗಳೆಡೆಗೆ. ಸಿಲಿಕಾನ್ ವ್ಯಾಲಿಗಳಲ್ಲಿ ಮುಳುಗಿ ಹೋದವರು ತೇಲಿ ಬರಲೇಬೇಕು ಕಲ್ಲಿನ ಕೋಟೆಯೆಡೆಗೆ. ತಾಯಂದಿರನ್ನು ತೊರೆದು ಪರದೇಶಿಗಳಾದ ಮಕ್ಕಳು ಮರಳಲೇಬೇಕಾದ ಅಗತ್ಯವಿದೆ, ಅನಿವಾರ್ಯವಿದೆ. ದೇಶ ಭಾಷೆಯನ್ನು ಮರೆತು ಹಾರಿಹೋದ ಹಕ್ಕಿಗಳು ಬರಲೇಬೇಕಾದ ತುರ್ತಿದೆ ತಾಯಿಯ ಗೂಡಿನೆಡೆಗೆ. ಗರ್ಭಕಟ್ಟಿ ರಕ್ತ ಬಸಿದು ಜನ್ಮವಿತ್ತ ತಾಯಿ ಗರುಳು ಬೆಳೆದ ಕುಡಿಯ ದಕ್ಕಿಸಿಕೊಳ್ಳಲಾಗದೆ ಬಿಕ್ಕುತ್ತಿರುವಳು. ಗೂಡ ತೊರೆದು ಗಗನದೆಡೆಗೆ ಹಾರಿದ ಮರಿಗಳು ಗಾಢ ಪ್ರೇಮವನ್ನೇ ವಂಚಿಸಿ ಬಾಳುವ ತಬ್ಬಲಿಗಳು. ರತ್ನಖಚಿತ ತಾಯಂದಿರನ್ನು ಆರಾಧಿಸುವ ತುಡಿತ, ತನ್ನ ತಾಯಿಯನ್ನೇ ಮರೆತು ತುಳಿದು ಕಡೆಗಾಣಿಸುತ್ತ, ತನ್ನ ತಾನೇ ಕಳೆದುಕೊಂಡು ಬುಡ ಸಮೇತ ಉರುಳುತ್ತ, ಅನ್ನವಿತ್ತ ಭೂಗರ್ಭವನ್ನೇ ಬಗೆದು ಮೋಜು ನೋಡುತ್ತ, ಮರಳಿ ಬನ್ನಿರಿ ತಾಯ ಮಡಿಲಿಗೆ, ಆಸರೆಯಾಗಿ ನಿಲ್ಲಿರಿ ತತ್ತರಿಸುತಿಹ ಒಡಲಿಗೆ. ವ್ಯಾಮೋಹ ದಾಹದೆ ಸಿಲುಕಿ ಬಳಲದಿರಿ, ತಾಯಿಯ ತುಳಿವ ರಕ್ಕಸರಾಗಿ ಮೆರೆಯದಿರಿ. ಮಕ್ಕಳೇ ಮರಳಲೇಬೇಕಾದ ತುರ್ತಿದೆ, ಹೊಕ್ಕಳ ಬಳ್ಳಿ ಸಮೃದ್ಧ ಮರವ ತಬ್ಬಲೇಬೇಕಿದೆ. ಚಕ್ಕಳ ಮೂಳೆ ನೇತಾಡುವ ಮುನ್ನ ಒಂದಾಗಬೇಕಿದೆ, ತಕ್ಕ ಪಾಠ ಕಲಿತು ತಾಯ ಸೇವೆ ಮಾಡಲೇಬೇಕಿದೆ. ಮೃಷ್ಟಾನ್ನವನ್ನು ಒದ್ದು ಎಂಜಲನ್ನೇಕೆ ಆಸೆಪಟ್ಟು ದಷ್ಟಪುಷ್ಟ ದೇಹ ಬೆಳೆಸಿ ಭಿಕ್ಷುಕರಾಗದಿರಿ. ಕೆಟ್ಟ ಮಕ್ಕಳಾಗಿ ತಾಯಿಯೊಡಲ ಉರಿಸದಿರಿ. ಪುಟ್ಟ ಕಂದರಾಗಿ ತಾಯಿ ಮಡಲಿಗೆ ಮರಳಿ ಬನ್ನಿರಿ. ತಾಯಿ ಮಡಿಲಿಗೆ ಮರಳಿ ಬನ್ನಿರಿ. ಥ್ಯಾಂಕ್ ಯು.